ನಮಸ್ತೆ ಫ್ರೆಂಡ್ಸ್. ಅಕ್ಷಯ ತೃತೀಯ ಹತ್ರ ಬಂತು. ಚಿನ್ನ ಖರೀದಿ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಖರೀದಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಚಿನ್ನದ ರೇಟ್ ತುಂಬ ಜಾಸ್ತಿ ಆಗಿದೆ. ಅಷ್ಟು ಹಣ ನಮ್ಮ ಹತ್ರ ಇಲ್ಲ ಅಂತ ಹೇಳ್ಕೊಂಡು ಎಣಿಸುವವರು ಈ ವರ್ಷ ಖರೀದಿ ಮಾಡಿದ್ರೆ ಏನು, ಮುಂದಿನ ವರ್ಷ ಖರೀದಿ ಮಾಡುವ ಹಾಗೆ 100% ನಿಮಗೆ ಆಗುತ್ತೆ. ನಾನು ನಿನ್ನೆಯ ವಿಡಿಯೋದಲ್ಲಿ ಏನೆಲ್ಲ ಮಾಡಬೇಕು ಪೂಜೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಅದರ ಜೊತೆಗೆ ಹೇಳಿದ್ದೇನೆ ಏನಂತ ಹೇಳಿದರೆ, ಮಹಾಲಕ್ಷ್ಮಿಗೆ ಇಷ್ಟವಾದ ಈ ವಸ್ತುವನ್ನು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆ ಮಾಡಿ. ಆವಾಗ 100ಗೆ 100% ನಿಮಗೆ ಚಿನ್ನ ಖರೀದಿ ಮಾಡುವ ಯೋಗವನ್ನು ಮಹಾಲಕ್ಷ್ಮಿ ಕೊಡ್ತಾಳೆ ಅಂತ ಹೇಳ್ಕೊಂಡು ನೋಡಿ. ನಾನು ಕೂಡ ಪ್ರತಿ ವರ್ಷ ಅಕ್ಷಯ ತೃತೀಯ ದಿವಸ ಚಿನ್ನ ಖರೀದಿ ಮಾಡಲಿ ಅಥವಾ ಖರೀದಿ ಮಾಡದೇ ಇರಲಿ, ಆದರೆ ಈ ಒಂದು ವಸ್ತುವನ್ನು ಉಂಟಲ್ಲ, ನಾನು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆ ಮಾಡಿಯೇ ಮಾಡ್ತೇನೆ. 10 ರೂಪಾಯಲ್ಲಿ ಈ ವಸ್ತು ಸಿಗುತ್ತೆ, ನಿಮಗೇನು ಜಾಸ್ತಿ ದುಡ್ಡು ಕೊಡಬೇಕಂತ ಇಲ್ಲ. ನಾನು ಹೇಳಿದ್ದೇನೆ ನೋಡಿ, ಆ ಪೂಜೆ ಮಾತ್ರ ನೀವು ಕರೆಕ್ಟಾಗಿ ಮಾಡಬೇಕು, ಯಾವ ಮುಹೂರ್ತದಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೇನೆ. ಆ ಪೂಜೆಯನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕು ನೋಡಿ. 10 ರೂಪಾಯಲ್ಲಿ ಸಿಗುವ ಆ ವಸ್ತು ಯಾವುದು ಅಂತ ಹೇಳ್ಕೊಂಡು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ವೇಳೆ ನಿಮ್ಮ ಹತ್ರ ಸ್ವಲ್ಪ ಅಮೌಂಟ್ ಉಂಟು ಆಯಿತಾ, ನಮಗೆ ಚಿನ್ನ ಖರೀದಿ ಮಾಡಲಿಕ್ಕೆ ಅಂದರೆ ನಿಮಗೆ ಡಿಸೈನಲ್ಲಿ ಚಿನ್ನ ಸಿಗ್ತಾ ಇಲ್ಲ, ಈಗ ಚೈನ್ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಕಿವಿದು ಓಲೆ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ, ಬಳೆ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ, ನೆಕ್ಲೆಸ್ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ, ಉಂಗುರ ತೊಗೊಳ್ಲಿಕ್ಕೆ ಆಗ್ತಾಯಿಲ್ಲ. ಉಂಗುರ ತೊಗೊಳ್ಲಿಕ್ಕೆ ಕೂಡ ಮನಸ್ಸಿಲ್ಲ, ಯಾಕಂತ ಹೇಳಿದರೆ ಅದು 1-2 ಗ್ರಾಮ್ ಲೆಕ್ಕಕ್ಕೆ ಬರೋದಿಲ್ಲ ಅಂತ ಹೇಳ್ಕೊಂಡು ಎಣಿಸುವವರು, ನಿಮ್ಮ ಹತ್ರ ಹಣ ಎಷ್ಟು, ಒಂದು 50,000 ಉಂಟಾ, 60,000 ಉಂಟಾ, ಬಿಡಿ 1 ಲಕ್ಷ ಉಂಟಾ, ನೀವು ಏನು ಮಾಡಿ ಅಂತ ಹೇಳಿದರೆ ಅಷ್ಟು ಅಮೌಂಟಲ್ಲಿ, ಇವಾಗ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ನೀವು ಸೇರಿಸಿ ಇಟ್ಟಿದ್ದೀರಾ, ಆದರೆ ಚಿನ್ನ ತೊಗೊಳ್ಲಿಕ್ಕೆ ಹೋದರೆ ಅದರಲ್ಲಿ ಎಂಥ ಸಹ ನಿಮಗೆ ಚಿನ್ನ ಬರೋದಿಲ್ಲ. ಯಾಕಂತ ಹೇಳಿದರೆ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೇನೆ ಏನಂತ ಹೇಳಿದರೆ, ಇವಾಗ 10 ಗ್ರಾಮ್ ಚಿನ್ನ ತೊಗೊಳ್ಳೋದಾದರೆ, 10 ಗ್ರಾಮಿನ ಚೈನ್ ತೊಗೊಳ್ಳೋದಾದ್ರೂ 1.5 ಲಕ್ಷ ಬೇಕು ಅಂತ ಹೇಳ್ಕೊಂಡು, ಆವಾಗ 1 ಲಕ್ಷಕ್ಕೆ ಎಂತ ಬರ್ತದೆ, ಎಂತ ಸಹ ಬರೋದಿಲ್ಲ. ನೀವು ಅದನ್ನುಂಟಲ್ಲ ಸ್ವಲ್ಪ ತಲೆ ಉಪಯೋಗಿಸಿ. ಯಾಕಂತ ಹೇಳಿದರೆ ನಿಮಗೆ ಚಿನ್ನ ಖರೀದಿ ಕೂಡ ಆಗಬೇಕು, ಅದರ ಜೊತೆಗೆ ದುಡ್ಡು ಕೂಡ ವೇಸ್ಟ್ ಆಗಬಾರ್ದು. ಅಂದರೆ ನೀವು 1 ಲಕ್ಷಕ್ಕೆ ಎಂತ ಸಿಗ್ತದೆ ಅದನ್ನು ತೊಗೊಂಡು ಬರುವ ಅಂತ ಹೇಳ್ಕೊಂಡು ಲಟ್ರಸ್ ಎಲ್ಲ ತೊಗೊಂಬಂದರೆ ಅದು ಒಂದು ದಿವಸ ಹಾಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ. ಹಾಕಿದ ಕೂಡಲೇ ಅದು ಟಕ್ಕಂತ ಕಟ್ಟಾಗಿ ಹೋಗುತ್ತೆ. ಅದ್ರ ಬದಲು ನೀವು ಒಂದು ಐಡಿಯಾ ಮಾಡ್ಬೋದು. ಏನಂತ ಹೇಳಿದರೆ, ನಿಮ್ಮ ಹತ್ರ ಇವಾಗ 1 ಲಕ್ಷ ಅಮೌಂಟ್ ಉಂಟು, ಹಬ್ಬಕ್ಕೆ ನನಗೆ ಅಂದರೆ ಅಕ್ಷಯ ತೃತೀಯಕ್ಕೆ ಏನಾದರೂ ಒಡವೆ ತೊಗೊಳ್ಬೇಕು, ಅಥವಾ 50,000 ಉಂಟು, ಯಾವುದಾದ್ರೂ ಒಡವೆ ತೊಗೊಳ್ಬೇಕು, ಆದರೆ ಏನು ಬರೋದಿಲ್ಲ ಅಂತ ಹೇಳ್ಕೊಂಡು ಎಣಿಸುವವರು ಏನು ಮಾಡಿ ಅಂತ ಹೇಳಿದರೆ, ನೀವು ಚಿನ್ನದ ಕಾಯಿನನ್ನು ತೊಗೊಳ್ಳಿ. 1 ಗ್ರಾಮ್ನ ಕಾಯಿನ್ ತೊಗೊಳ್ಳಿ ಆಯಿತಾ. ನಿಮ್ಮ ಹತ್ರ ನೀವು ಫಸ್ಟಿಗೆ ಒಡವೆ ಅಂಗಡಿಯವ್ರ ಹತ್ರ ಹೇಳಿ, ಏನಂತ ಹೇಳಿದರೆ ನನ್ನ ಹತ್ರ ಇಷ್ಟು ಅಮೌಂಟ್ ಉಂಟು ಆಯಿತಾ, ನಿಮಗೆ ಗೊತ್ತುಂಟಲ್ಲ ಎಷ್ಟು ಅಮೌಂಟ್ ಉಂಟಂತ, ಇಷ್ಟು ಅಮೌಂಟ್ ನನ್ನ ಹತ್ರ ಉಂಟು, ಆ ಅಮೌಂಟಲ್ಲಿ ಎಷ್ಟು ಗೋಲ್ಡ್ ಕಾಯಿನ್ ಬರುತ್ತೆ ನೋಡಿ ಅಷ್ಟು ಕಾಯಿನ್ ನನಗೆ ಕೊಡಿ, ಅಂದರೆ ಎಷ್ಟು ಗ್ರಾಮ್ನ ಗೋಲ್ಡ್ ಕಾಯಿನ್ ಬರುತ್ತೆ ನೋಡಿ ಅಷ್ಟು ಕೊಡಿ ಅಂತ ಹೇಳ್ಕೊಂಡು ಹೇಳಿ. ಅವಾಗ ಅವರು ನಿಮ್ಮ ಹತ್ರ ಇರುವ ಅಮೌಂಟಿಗೆ ನೋಡ್ತಾರೆ ಎಷ್ಟು ಗ್ರಾಮ್ ಅಷ್ಟು ನಿಮಗೆ ಇದು ಕಾಯಿನ್ಸ್ ಬರುತ್ತೆ ಅಂತ ಹೇಳ್ಕೊಂಡು, ಆ ಕಾಯಿನ್ಸನ್ನು ನೀವು ತಗೊಂಡು ಏನು ಮಾಡಿ ಅಂತ ಹೇಳಿದ್ರೆ, ಮುಂದಿನ ವರ್ಷ ಅಕ್ಷಯ ತೃತೀಯ ದಿವಸ ಕೂಡ ನೀವು ಅಮೌಂಟ್ ಮಾಡಿರ್ತೀರಲ್ಲ, ನಿಮ್ಮದ್ರೆ ಹೆಣ್ಣು ಮಕ್ಕಳಂತ ಹೇಳಿದರೆ ಒಡವೆ ಮಾಡಲಿಕ್ಕೆ ಏನಾದರೂ ಒಂದು ಮಾಡಿ ಒಡವೆ ದುಡ್ಡು ಎಲ್ಲಾದರೂ ತೆಗೆದಿಟ್ಕೊಂಡಿರ್ತಾರೆ. ಇವಾಗ ನೀವು ಹೆಣ್ಣು ಮಕ್ಕಳಾಗಿದ್ದರೆ ಅಥವಾ ನಿಮಗೆ ಹೆಣ್ಣು ಮಕ್ಕಳಿದ್ದರೆ ಆಯಿತಾ, ಅವರಿಗೆ ಮದುವೆಗೆ ಹಾಗೆ ಕಳಿಸ್ಲಿದ್ರೆ ಚೆಂದ ಕಾಣಿಸೋದಿಲ್ಲ. ಯಾರು ಕೂಡ ಉಂಟಲ್ಲ ಅವರ ಹೆಣ್ಣು ಮಕ್ಕಳಿಗೆ ಉಂಟಲ್ಲ ಏನು ಹಾಕದೆ ಕಳಿಸ್ಲಿಕ್ಕೆ ಹೋಗಬೇಡಿ. ಅದಕ್ಕೆ ನಾನು ಹೇಳೋದು, ಪ್ರತಿ ಸಲ ನಾನು ಹೇಳ್ತೇನೆ ಏನಂತ ಹೇಳಿದರೆ, ನಿಮಗೆ ಒಂದು ವೇಳೆ ಹೆಣ್ಣು ಮಕ್ಕಳಿದ್ರೆ ಆ ಮಗು ಹುಟ್ಟಿದ ಕೂಡಲೇ ಅದಕ್ಕೆ ಬೇರೆ ಎಂತ ನೀವು ಬರ್ತ್ಡೇ ಆಗಲಿ ಅಥವಾ ದೊಡ್ಡ ಇದು ಫಂಕ್ಷನ್ಗಳೆಲ್ಲ ಮಾಡಿದ್ರು ಕೂಡ ಪರವಾಗಿಲ್ಲ, ಆ ಮಗುವಿನ ಹೆಸರಲ್ಲಿ ಒಂದೊಂದು ಸ್ವಲ್ಪ ಆದರೂ ಒಡವೆ ಮಾಡಿಸಿಡಿ. ಯಾಕಂತ ಹೇಳಿದರೆ ಆ ಒಡವೆ ಏನಾಗುತ್ತೆ ಅಂತ ಹೇಳಿದರೆ ಮುಂದೆ ಅವರಿಗೆ ಕೆಲಸಕ್ಕೆ ಬರುತ್ತೆ. ಮದುವೆಗೆ ಅಂತ ಹೇಳ್ಕೊಂಡಲ್ಲ, ಇವಾಗ ಅಕಸ್ಮಾತ್ ಏನಾದರೂ ಒಂದು ತೊಂದರೆ ಆಯಿತು ಅನ್ನುವಾಗ ಆ ಒಡವೆ ಇಟ್ಟಾದರೂ ಅವರದ್ದು ಏನಾದರೂ ಕೆಲಸ ಮಾಡಲಿಕ್ಕೆ ಆಗುತ್ತಲ್ಲ. ಆ ಕಾರಣದಿಂದ ನಾನು ಹೇಳೋದು, ಹೆಣ್ಣು ಮಕ್ಕಳಂತಲ್ಲ ಗಂಡು ಮಕ್ಕಳಾದರೂ ಕೂಡ ಅಷ್ಟೇ, ದೊಡ್ಡ ಫಂಕ್ಷನ್ ಎಲ್ಲ ಮಾಡಿ ಏನೆಲ್ಲ ಮಾಡಿ ಉಂಟಲ್ಲ, ಅದು ಯಾರ್ಯಾರೋ ತಿಂದು ನಿಮಗೆ ಏನಾದರೂ ಹೇಳ್ಕೊಂಡು ಹೋಗ್ತಾರೆ ಬಿಟ್ಟರೆ ಉಂಟಲ್ಲ, ನಿಮಗೆ ಒಳ್ಳೆಯದಂತೂ ಯಾರೂ ಕೂಡ ಬಯಸಿಲ್ಲ. ಅದ್ರ ಬದಲು ನಿಮ್ಮ ಮಕ್ಕಳು ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಬಯಸಿ ಅಂತ ಹೇಳ್ಕೊಂಡು ನಾನು ಹೇಳೋದು. ಈಗ ನೀವು ಮಗು ಹುಟ್ಟಿದೆ, ಒಂದು ಮಗು ಹುಟ್ಟಿದೆ ನಿಮ್ಮ ಮನೆಯಲ್ಲಿ ಆಗಿದೆ ಅಂತ ಹೇಳಿದರೆ, ಆವಾಗನೇ ನೀವು ಉಂಟಲ್ಲ ಆ ಮಗುವಿಗೋಸ್ಕರ ಏನಾದರೂ ಮಾಡ್ತಾ ಹೋದರೆ ಆ ಮಗು ಒಂದು ವಯಸ್ಸಿಗೆ ಬರ್ತದೆ ನೋಡಿ, ಆವಾಗ ಆ ಮಗುವಿಗೆ ಯಾರು ಕೂಡ ಹೇಳುವ ಹಾಗೆ ಇರುವುದಿಲ್ಲ. ಅಂದರೆ ಏನು ಹಾಕದೆ ಮದುವೆ ಮಾಡಿಸಿ ಕಳಿಸಿದ್ದಾರೆ, ಏನು ಕೂಡ ಹಾಕಲಿಲ್ಲ ಹಾಗೆಲ್ಲ ಹೇಳುವ ಪರಿಸ್ಥಿತಿ ಬರೋದಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ನೀವು ಗ್ರ್ಯಾಂಡಾಗಿ ಮದುವೆ ಮಾಡಿಸಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಸಿಂಪಲ್ಲಾಗಿ ಮದುವೆ ಮಾಡಿಸಿದ್ರು ಕೂಡ ಅವರಿಗೆ ಏನು ಅಗತ್ಯ ಉಂಟು ನೋಡಿ, ಎಷ್ಟು ಒಡವೆ ಹಾಕಬೇಕು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಉಂಟು ನೋಡಿ, ಅದನ್ನು ದಯವಿಟ್ಟು ಹಾಕಿ ಕಳಿಸಿ. ಆವಾಗ ನಿಮಗೂ ಕೂಡ ಮರ್ಯಾದೆ ಸಿಗುತ್ತೆ, ಹೋದ ಮನೆಯಲ್ಲಿ ಆ ಹುಡುಗಿಗೂ ಕೂಡ ಮರ್ಯಾದೆ ಸಿಗುತ್ತೆ. ಆದ್ದರಿಂದ ಹೇಳ್ತಾ ಇರೋದು, ಹೊಟ್ಟೆಗೆ ತಿಂದಿದ್ದು ನಾವು ಬಟ್ಟೆ ಹಾಕಿದ್ದು ಉಂಟಲ್ಲ ಅದು ಎಲ್ಲಿಗೆ ಹೋಗ್ತದೆ ಆಯಿತಾ. ಆದ್ದರಿಂದ ಹೊಟ್ಟೆಗೆ ತಿನ್ನಬಾರ್ದು ಅಂತ ಹೇಳ್ಕೊಂಡು ಹೇಳೋದಲ್ಲ, ತಿನ್ನಬೇಕು ಆಯಿತಾ. ಅನಗತ್ಯವಾಗಿ ತಿನ್ನಲಿಕ್ಕೆ ವೇಸ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಆ ಹಣವನ್ನೆಲ್ಲ ಸ್ವಲ್ಪ ಕೂಡಿಟ್ರೆ ಏನಾಗುತ್ತೆ ಅಂತ ಹೇಳಿದರೆ ಒಡವೆ ತೊಗೊಳ್ಲಿಕ್ಕೆ ಆಗ್ತದೆ. ಏನು ಮಾಡಿ ಅಂತ ಹೇಳಿದರೆ ಕಾಯಿನ್ಸ್ ತೊಗೊಳ್ಳಿ. ಈಗ ನೆಕ್ಸ್ಟ್ ವರ್ಷ ಪುನಃ ಒಂದಿಷ್ಟು ಕಾಯಿನ್ಸ್ ತೊಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಹತ್ರ ಒಂದು
10 ಗ್ರಾಮ್ದು 10 ಕಾಯಿನ್ ಈ ವರ್ಷದಲ್ಲಿ ನೀವು ತೊಗೊಂಡಿಟ್ಟಿದ್ರೆ 10 ಕಾಯಿನ್ ಉಂಟು ನಿಮಗೆ 10 ಗ್ರಾಮ್ದು. ಮುಂದಿನ ವರ್ಷ ಕೂಡ ಏನು ಮಾಡ್ತೀರಾ ಅಂತ ಹೇಳಿದ್ರೆ 10 ಗ್ರಾಮ್ದು 10 ಕಾಯಿನ್ ಪುನಃ ತಗೊಂಡಿಟ್ಕೊಂಡಿದ್ದೀರಾ. ಅದರ ನೆಕ್ಸ್ಟ್ ವರ್ಷ ಏನು ಮಾಡ್ತೀರಾ ಅಂತ ಹೇಳಿದ್ರೆ 10 ಗ್ರಾಮ್ದು 10 ಕಾಯಿನ್ ನಿಮ್ಮ ಹತ್ರ ಇರ್ತದೆ. ಅದೇ ರೀತಿ 4 ವರ್ಷ ಉಂಟಲ್ಲ, 4 ವರ್ಷ ಬರೇ 4 ವರ್ಷ ನೀವು 10 ಗ್ರಾಮ್ದು 10 ಕಾಯಿನ್ ತಗೊಂಡಿಟ್ಕೊಂಡ್ರೆ 40 ಗ್ರಾಮ್ದು ಆಯಿತಾ, 4 ವರ್ಷಕ್ಕೆ 40 ಗ್ರಾಮ್ ಚಿನ್ನ ತಗೊಳ್ಳಿಕ್ಕೆ ಆಗ್ತದೆ. ಅದನ್ನು ನೀವು ಆಲೋಚನೆ ಮಾಡಿ. ತಿಂದರೆ ಟಾಯ್ಲೆಟ್ಗೆ ಹೋಗುತ್ತೆ, ಬಟ್ಟೆ ಹಾಕೊಂಡ್ರೆ 3 ತಿಂಗಳು ಹಾಕೋಬೋದು, ಆಮೇಲೆ ಏನಾಗುತ್ತೆ ಅದನ್ನ ತೆಗೆದು ಬಿಸಾಕಬೇಕು. ಅದನ್ನ ಬಿಟ್ಕೊಂಡು ಉಂಟಲ್ಲ, ನೀನು ಎಷ್ಟು ರೇಟಿದು ಸೀರೆ ಹಾಕ್ಕೊಂಡಿದೀಯಾ, ಎಷ್ಟು ರೇಟಿದು ಚೂಡಿದಾರ್ ಹಾಕ್ಕೊಂಡಿದೀಯಾ, ಯಾರು ಕೂಡ ಕೇಳೋದಿಲ್ಲ. ಒಂದು ದಿವಸ ಒಂದು ಫಂಕ್ಷನ್ಗೆ ಒಂದು 10,000 ರೂಪಾಯಿ ಸೀರೆ ಹಾಕೊಂಡು ಹೋದರೆ ಮಾರನೇ ದಿವಸ ಅದೇ ಸೀರೆ ನಿಮ್ಮದು 10,000 ಅಂತ ನಿಮಗೆ ಗೊತ್ತುಂಟು. ಮಾರನೇ ದಿವಸ ಅದೇ ಸೀರೆ ಹಾಕೊಂಡ್ಬಂದರೆ ಬಂದವರೇ ಹೇಳ್ತಾರೆ ಅದು ಒಂದೇ ಸೀರೆ ಇರೋದೇನು, ಅದಕ್ಕೆ ಪ್ರತಿ ಸಲ ಅದೇ ಒಂದು ಸೀರೆ ಉಟ್ಕೊಂಡು ಬರ್ತಾಳೆ ಅಂತ. ಆದ್ದರಿಂದ ನಾನು ಹೇಳೋದು, ಅದಕ್ಕೆಲ್ಲ ಅನಗತ್ಯವಾಗಿ ವೇಸ್ಟ್ ಮಾಡುವ ಬದಲು ಉಂಟಲ್ಲ, ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕೂಡಿಡಿ, ಸೇವಿಂಗ್ ಮಾಡಲಿಕ್ಕೆ ಕಲೀರಿ ಅಂತ ಹೇಳ್ಕೊಂಡು, ಈ ವರ್ಷ ಅಲ್ಲದಿದ್ರೆ ಏನು ಮುಂದಿನ ವರ್ಷ ಆದರೂ ಒಡವೆ ತಗೊಳ್ಳಿಕ್ಕೆ ಆಗುತ್ತೆ. ಸ್ವಲ್ಪ ಆದರೂ ನಾವು ಗೃಹಿಣಿಯರು ಏನು ಗೊತ್ತಾ, ಸ್ವಲ್ಪ ಆದರೂ ಬುದ್ಧಿ ಉಪಯೋಗಿಸ್ಬೇಕು. ಸುಮ್ಮನೆ ಬೈತಾ ಕೂತ್ಕೊಳ್ಳೋದಲ್ಲ. ನಮಗೆ ಚಿನ್ನ ಹಾಕ್ಕೊಳ್ಳಿಕ್ಕೆ ಯೋಗ ಇಲ್ಲ, ಚಿನ್ನ ಹಾಕ್ಕೊಳ್ಳಿಕ್ಕೆ ಕಷ್ಟ, ನಮಗೆ ಚಿನ್ನ ಎಲ್ಲಿಂದ ಸಿಗ್ತದೆ? ಅದ್ರ ಬದಲು ನಾವು ಎಲ್ಲಿ ಉಳಿತಾಯ ಮಾಡಲಿಕ್ಕೆ ಆಗ್ತದೆ ನೋಡಿ, ಆ ಜಾಗದಲ್ಲೆಲ್ಲ ಉಳಿತಾಯ ಮಾಡಿದ್ರೆ ಉಂಟಲ್ಲ, ಎಲ್ಲರಿಗೂ ಕೂಡ ಚಿನ್ನ ಹಾಕ್ಕೊಳ್ಳಿಕ್ಕೆ ಆಗ್ತದೆ. ನೋಡಿ, ನಾನು ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದರೆ, ನಮ್ಮದು ಉಳಿತಾಯ ಇಲ್ಲ ಅಂತ ಹೇಳಿದರೆ ನಾವು ಎಷ್ಟು ದೇವರ ಪೂಜೆ ಮಾಡಿದರೂ ಕೂಡ, ದೇವರಿಗೆ ಎಷ್ಟು ಹೂವಿನ ಹಾರ ಹಾಕಿದರೂ, ಎಷ್ಟು ಮಾಲೆ ಹಾಕಿದರೂ ಕೂಡ ಪ್ರಯೋಜನ ಇಲ್ಲ. ದೇವರು ನಮಗೆ ಕೊಡುವುದನ್ನು ಕೊಡ್ತಾರೆ ಆಯಿತಾ. ಪ್ರತಿಯೊಬ್ಬರಿಗೂ ಕೂಡ ತಿಂಗಳಿಗೆ ಇಷ್ಟು ಅಂತ ಹೇಳ್ಕೊಂಡು ಪೇಮೆಂಟ್ ಬರ್ತಾರಲ್ಲ, ಅದು ಪೇಮೆಂಟ್ ಎಲ್ಲಿಂದ ಬರೋದು? ನಿಮಗೆ ಕೈಕಾಲಿಗೆ ಶಕ್ತಿ ಕೊಟ್ಟಿದ್ಯಾರು? ದೇವರಲ್ವಾ. ಕೈಕಾಲಿಗೆ ಶಕ್ತಿ ಕೊಟ್ಟಿದ್ದಕ್ಕೆ ಅಲ್ವಾ ನಿಮಗೆ ಕೆಲಸ ಮಾಡಲಿಕ್ಕಾಗಿದ್ದು. ನಾವು ಅದನ್ನ ನೆನೆಸ್ಕೊಳ್ಬೇಕು. ಏನಂತ ಹೇಳಿದರೆ, ದೇವರು ನಮಗೆ ಚಂದ ಆರೋಗ್ಯ ಕೊಟ್ಟಿದ್ದಾರೆ, ಚೆನ್ನಾಗಿ ಜೀವನ ಮಾಡುವ ಹಾಗೆ ಮಾಡಿದ್ದಾರೆ ಆಯಿತಾ. ದೇವರು ನಮಗೆ ಇಷ್ಟು ಅಂತ ಹೇಳ್ಕೊಂಡು ತಿಂಗಳಿಗೆ ಸಂಬಳ ಕೊಡ್ತಾ ಇದ್ದಾರೆ. ಯಾರೇ ಬೇಕಾದ್ರೆ ಆಗಲಿ ಕೊಡುವವರು, ಆದರೆ ನಿಮಗೆ ಬರುವ ಹಾಗೆ ಮಾಡಿದ್ದು ದೇವರಲ್ವಾ. ಅದರಲ್ಲಿ ನಾವು ಉಳಿತಾಯ ಮಾಡಬೇಕು. ಅದನ್ನು ಬಿಟ್ಕೊಂಡು ಉಂಟಲ್ಲ, ನಾವು ಬೇಕಾಬಿಟ್ಟು ಖರ್ಚು ಮಾಡಿದರೆ ಉಂಟಲ್ಲ, ಸಾಲಗಾರರಾಗ್ತೇವೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ದೇವರನ್ನು ದೂರಿ ಪ್ರಯೋಜನ ಇಲ್ಲ. ದೇವರು ನಮಗೆ ಎಂಥದ್ದು ಕೊಡಲಿಲ್ಲ, ದೇವರು ನಮಗೆ ಎಂಥದ್ದು ಮಾಡಲಿಲ್ಲ, ನಾವು ಇದ್ದಾಗೆ ಇದ್ದೇವೆ. ಎಲ್ಲರೂ ಕೂಡ ಮುಂದೆ ಹೋದರೂ ದೇವರು ನಮ್ಮನ್ನು ಮಾತ್ರ ಹೀಗೆ ಇಟ್ಟಿದ್ದಾರೆ ಅಂತ. ಆದ್ದರಿಂದ ಬೇರೆಯವ್ರನ್ನ ನಾವು ನೋಡಿಕೊಂಡು ಉಂಟಲ್ಲ ಜೀವನ ಮಾಡುವ ಬದಲು, ಅವರ ಮನೆಯಲ್ಲಿ ಅದು ಉಂಟು, ಅವರ ಮನೆಯಲ್ಲಿ ಇದು ಉಂಟು, ಅವರ ಗಾಡಿ ತೊಗೊಂಡ್ರು, ಅವರು ಕಾರ್ ತೊಗೊಂಡ್ರು, ಅವ್ರ ಮನೆಯಲ್ಲಿ ವಾಷಿಂಗ್ ಮಿಷಿನ್ ತೊಗೊಂಡ್ರು, ಅವ್ರ ಮನೆಯಲ್ಲಿ ಫ್ರಿಜ್ ತೊಗೊಂಡ್ರು, ಸೋಫಾ ತೊಗೊಂಡ್ರು, ನಮಗೂ ತೊಗೋಬೇಕು ಅಂತ ಹೇಳಿದರೆ ನೀವು ಸಾಲಗಾರ ಆಗ್ತೀರ. ನಿಮಗೆ ಎಷ್ಟು ಬರ್ತದೆ ನೋಡಿ, ಅಷ್ಟು ಅಮೌಂಟ್ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಆಯಿತಾ. ನಿಮಗೆ ಈ ಫ್ರಿಜ್ ಆಗಲಿ, ಸೋಫಾ ಆಗಲಿ, ಕಾರ್ ಆಗಲಿ, ಅಥವಾ ಏನು ಹೇಳ್ತಾರೆ ಬೇರೆ ಎಲ್ಲ ಐಟಮ್ ಉಂಟಲ್ಲ, ಅದೆಲ್ಲ ನಿಮಗೆ ಮುಂದೆ ಯಾವುದಕ್ಕೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ಅದ್ರ ಬದಲು ನೀವು ಒಂದೊಂದು ಗೋಲ್ಡ್ ಕಾಯಿನ್ ತೊಗೊಂಡಿಟ್ಕೊಂಡ್ರೆ ಮುಂದೆ ನೀವು ಸತ್ತರೂ ಕೂಡ ನಿಮ್ಮ ಮಕ್ಕಳಾದರೂ ಅದನ್ನು ಉಪಯೋಗ ಮಾಡ್ತಾರೆ. ಆದ್ದರಿಂದ ಹೇಳೋದು, ಅನಾವಶ್ಯಕ ಎಲ್ಲ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಹಾಸಿಗೆ ಎಷ್ಟುಂಟು ನೋಡಿ, ಅಷ್ಟು ಮಾತ್ರ ನಾವು ಕಾಲು ಚಾಚುವ. ಬೇರೆಯವ್ರದ್ದು ಮನೆ ನೋಡಲಿಕ್ಕೆ ಹೋದರೆ ನಾವು ಸಾಲಗಾರರಾಗ್ತೇವೆ. ಇವಾಗ 10 ರೂಪಾಯಿದು ಆ ಯಾವ ವಸ್ತು ಅಂತ ಹೇಳ್ಕೊಂಡು ಹೇಳ್ತೇನೆ. ಅದು ಯಾವ ವಸ್ತು ಅಂತ ಹೇಳಿದರೆ, ನೀವು ಅಕ್ಷಯ ತೃತೀಯ ದಿವಸವೇ ಇದನ್ನು ಕೊಂಡು ತಗೊಬರಬೇಕು. ಅಕ್ಷಯ ತೃತೀಯ ದಿವಸ ಯಾವ ವಸ್ತು ತಗೊಬರಬೇಕು ಅಂತ ಹೇಳಿದರೆ, ಕಲ್ಲುಪ್ಪು, ಪುಡಿ ಉಪ್ಪು ತಗೊಬರಲಿಕ್ಕೆ ಹೋಗಬೇಡಿ. ಪುಡಿ ಉಪ್ಪು ಯಾವುದಕ್ಕೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ಕಲ್ಲುಪ್ಪನ್ನು ತಗೊಬಂದು ಏನು ಮಾಡಬೇಕು ಅಂತ ಹೇಳಿದರೆ, ನಾನು ಹೇಗೆ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ. ಸೇಮ್ ಆ ರೀತಿಯಲ್ಲೇ ಪೂಜೆ ಮಾಡಿ, ನೀವು ಕಲ್ಲುಪ್ಪನ್ನು ತೊಗೊಂಡಿದ್ದೀರಲ್ಲ, ಆ ಕಲ್ಲುಪ್ಪನ್ನು ನೀವು ಪ್ಯಾಕೆಟಿಂದ ಓಪನ್ ಮಾಡಬೇಕಂತ ಇಲ್ಲ, ಅಥವಾ ಅದನ್ನು ಯಾವುದಾದ್ರೂ ಬೌಲಿಗೆ ಹಾಕಿಡಬೇಕಂತ ಹೇಳ್ಕೊಂಡು ಕೂಡ ಇಲ್ಲ. ನೀವೇನು ಮಾಡಿ, ಪ್ಯಾಕೆಟನ್ನು ಕೂಡ ಸೇರಿಸಿ ನೀವು ಮಹಾಲಕ್ಷ್ಮಿ ಎದುರುಗಡೆ ಇಡಿ. ಈ ಕಲ್ಲುಪ್ಪು ಉಂಟಲ್ಲ, ಮಹಾಲಕ್ಷ್ಮಿಯ ಸ್ವರೂಪನೇ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದಲೇ ನೋಡಿ, ಉಪ್ಪನ್ನು ಅಲ್ಲಲ್ಲೇ ಚೆಲ್ಲಬಾರ್ದು, ಆ ಉಪ್ಪನ್ನು ತುಳಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಉಪ್ಪನ್ನು ಯಾರು ತುಳಿದು ನಡಿಬಾರ್ದು, ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಉಪ್ಪನ್ನು ಚೆಲ್ಲಬಾರ್ದು ಅಂತ. ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪನೇ. ನೀವು ಅಕ್ಷಯ ತೃತೀಯ ದಿವಸ ಈ ಕಲ್ಲುಪ್ಪನ್ನು ಮನೆಗೆ ತಗೊಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿಯ ಮನೆಗೆ ಬಂದ ಹಾಗೆ ಆಗುತ್ತೆ. ಈ ಕಲ್ಲುಪ್ಪನ್ನು ನೀವು ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅಂತಂದ್ರೆ, ನೀವು ಪೂಜೆ ಎಲ್ಲ ಮಾಡ್ತೀರಿ ನೋಡಿ, ಸ್ವಲ್ಪ ಅರಿಶಿನ ಕುಂಕುಮ ಪ್ಯಾಕೆಟಿಗೆ ಇಟ್ಟು ಹೂವನ್ನು ಇಟ್ಟು ನೀವು ದೇವರಿಗೆ ಪೂಜೆ ಮಾಡ್ತೀರಿ. ಅದೇ ರೀತಿಯಲ್ಲಿ ಒಂದು ಉದ್ದಿನ ಕಟ್ಟಿ ತೋರಿಸಿದರೆ ಸಾಕಾಗ್ತದೆ. ಮತ್ತೆ ದೊಡ್ಡ ಗ್ರ್ಯಾಂಡ್ ಪೂಜೆ ಎಲ್ಲ ಎಂತ ಸಹ ಇಲ್ಲ ಆಯಿತಾ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ಆ ಕಲ್ಲುಪ್ಪನ್ನು ಉಂಟಲ್ಲ, ನೀವು ಅಡಿಗೆಗೆ ಬೇಕಾದರೆ ಉಪಯೋಗಿಸ್ಬೋದು. ಇಲ್ಲ ಅಂತ ಹೇಳಿದರೆ, ನಿಮಗೆ ತುಂಬ ಋಣ ಉಂಟು, ತುಂಬ ಮನೆಯಲ್ಲಿ ಕಷ್ಟ ಉಂಟು, ಏನು ಮಾಡಿದರೂ ಕೂಡ ಕಷ್ಟ ತೀರ್ತಾ ಇಲ್ಲ, ಸಾಲದ ಮೇಲೆ ಸಾಲ ಜಾಸ್ತಿ ಆಗ್ತಾ ಉಂಟು, ಮತ್ತು ಒಡವೆ ಮಾಡಿಸೋದಿರಲಿ, ಸಾಲ ತೀರಿಸೋದ್ರಲ್ಲೇ ಆಯಿತು ನಮ್ಮ ಜೀವನ ಅಂತ ಹೇಳ್ಕೊಂಡು ಎಣಿಸುವವರು ಏನು ಮಾಡಿ ಅಂತ ಹೇಳಿದ್ರೆ, ಆ ಕಲ್ಲುಪ್ಪು ನೀವೊಂದು ಇಟ್ಟಿದ್ದೀರ ನೋಡಿ, ಅದರಲ್ಲಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ಆಯಿತಾ, ಸ್ವಲ್ಪ ಸ್ವಲ್ಪ ಉಪ್ಪನ್ನು ನೀವು ಇದು ನೆಲ ಒರೆಸ್ತೀರ ನೀರು, ಆ ನೀರಿಗೆ ಹಾಕಿ ಉಂಟಲ್ಲ, ಇಡೀ ಮನೆ ಒರೆಸ್ಕೊಂಡು ಬನ್ನಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಋಣ ಕಳೆಯುತ್ತೆ. ನಿಮ್ಮ ಋಣ ಕಳೆದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಆಟೋಮೆಟಿಕ್ ಆಗಿ ನಮಗೆ ಎಲ್ಲ ತಗೊಳ್ಳುವ ಯೋಗವನ್ನು ಮಹಾಲಕ್ಷ್ಮಿಯೇ ಕೊಡ್ತಾಳೆ.
ಅದು ಖಾಲಿ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ನೀವಂದರೆ ಒಂದು ಸಲಕ್ಕೆ ಒಂದೊಂದು ಮುಷ್ಟಿ ಹಾಕಿ ಉಪ್ಪು ಇದು ನೆಲ ಒರೆಸೋದಲ್ಲ, ಸ್ವಲ್ಪವೇ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಈಗ 1 kg ನೀವು ಉಪ್ಪು ತೊಗೊಬಂದು ಆ ದಿವಸ ಪೂಜೆ ಮಾಡಿದಿರ ಅಂತ ಹೇಳಿದರೆ, ಅದರಲ್ಲಿ ಉಂಟಲ್ಲ ನಿಮಗೆ ಕಡಿಮೆ ಅಂತ ಹೇಳಿದರೆ ಒಂದು 2 ತಿಂಗಳು ನೆಲ ಒರೆಸ್ಲಿಕ್ಕೆ ಆಗ್ತದೆ. ಅದ್ರ ನಂತರ ಏನು ಮಾಡಿ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಶುಕ್ರವಾರ ದಿವಸ ನೋಡಿ ಪುನಃ ಒಂದು ಕಲ್ಲುಪ್ಪು ಪ್ಯಾಕೆಟ್ ತಗೊಬಂದು ಮಹಾಲಕ್ಷ್ಮಿ ಎದುರುಗಡೆ ಇಟ್ಟು ನಮ್ಮ ಋಣ ಕಳಿಬೇಕು, ನಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳ್ಕೊಂಡು ಆ ಉಪ್ಪಿನಿಂದ ನೆಲ ಒರೆಸ್ತಾ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಋಣ 100% ಕಳಿಯುತ್ತೆ. ಯಾವುದಾದ್ರೂ ಕೆಟ್ಟ ಎನರ್ಜಿ ನಿಮ್ಮ ಮನೆಯಲ್ಲಿ ಇದ್ದರೆ ಅದು ಕೂಡ ಹೋಗುತ್ತೆ. ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸೋರು ಯಾರಾದರೂ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದರೆ ಅದು ಕೂಡ ಸರಿಯಾಗುತ್ತೆ, ಆಯಿತಾ. ಆದ್ದರಿಂದ ನಾನು ಹೇಳ್ತಾ ಇರೋದು, ಇದೊಂದು ಪುಟ್ಟ ಕೆಲಸ ಮಾಡಿ ನೋಡಿ. ನಾನು ಕೂಡ ಪ್ರತಿ ವರ್ಷ ಇದನ್ನು ಮಾಡ್ತೇನೆ. ಹೇಳಿದ್ರು ನಿಮ್ಮದು ಗೋಲ್ಡ್ ಕಾಯಿನ್ ತೋರಿಸಿ ಅಂತ ಹೇಳ್ಕೊಂಡು, ನಾನು ಇನ್ನೊಂದು ಸಲ ವೀಡಿಯೋದಲ್ಲಿ ತೋರಿಸ್ತೇನೆ. ಯಾಕಂದರೆ ಇದು ಗೋಲ್ಡ್ ಬಗ್ಗೆ ಮಾತಾಡಲಿಕ್ಕೆಲ್ಲ ಬಂದರೆ ಉಂಟಲ್ಲ, ಅಂಥ ವೀಡಿಯೋದಲ್ಲಿ ಗೋಲ್ಡ್ ಕಾಯಿನನ್ನು ತೋರಿಸ್ತೇನೆ. ಅದು ಯಾವ ರೀತಿ ಇರ್ತದೆ, ಎಷ್ಟು ಗ್ರಾಮ್ ಇರ್ತದೆ, ನಿಮಗೆ ಹೇಗೆ ತೊಗೊಳ್ಬೇಕು ಅದನ್ನೆಲ್ಲ ಪ್ರತಿಯೊಂದು ನಾನು ಹೇಳಿಕೊಡ್ತೇನೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ 10 ರೂಪಾಯಿಯ ಈ ವಸ್ತುವನ್ನು ಅಕ್ಷಯ ತೃತೀಯ ದಿವಸ ತಂದು ಪೂಜೆ ಮಾಡಿದರೆ, ಅದನ್ನು ಯೂಸ್ ಮಾಡಿದರೆ ನೀವು ನಿಮ್ಮ ಎಲ್ಲ ದರಿದ್ರಗಳು ಕಳೆದು ಮಹಾಲಕ್ಷ್ಮಿ ಸ್ವತಃ ನಿಮ್ಮ ಮನೆಗೆ ಬಂದು ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.